ನಮಸ್ಕಾರ ಗೆಳೆಯರೇ. ಭಾರತದ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಅನ್ನ ಸ್ಥಳೀಯ ಉತ್ಪಾದನೆಯಲ್ಲಿ ಪ್ರಮುಖ ಕಂಪನಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ದಶಕಗಳಿಂದ ಭಾರತೀಯ ವಾಯುಪಡೆಗೆ ತರಬೇತಿ ಮತ್ತು ಯುದ್ಧ ವಿಮಾನಗಳನ್ನು ಒದಗಿಸುತ್ತಿರುವ ಈ ಕಂಪನಿಯು ಈಗ ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟಿದೆ. HALವು ತನ್ನ ಐಕಾನಿಕ್ ಕಿರಣ್ MK2 ವಿಮಾನವನ್ನ ಆಪರೇಷನಲಿ ಮ್ಯಾನ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಅಂದರೆ OMC ಆಗಿ ಪರಿವರ್ತಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ. ಈ ಪ್ರಾಜೆಕ್ಟ್ನ ಅತ್ಯಂತ ವಿಶೇಷವಾದ ವಿಷಯವೆಂದರೆ 57 ವರ್ಷಗಳ ನಂತರ ಕಿರಣ್ MK2 ರ ಹೊಸ ಅವತಾರವು ಭಾರತೀಯ ರಕ್ಷಣಾ ವಲಯಕ್ಕೆ ಸೇರಲಿದೆ. ಆಧುನಿಕ ಯುದ್ಧ ವಲಯದ ಅಗತ್ಯಗಳಿಗನುಗುಣವಾಗಿ ಹಳೆಯ ಜೆಟ್ ಟ್ರೈನರ್ ಪ್ಲಾಟ್ಫಾರ್ಮ್ ಅನ್ನ ಪುನರ್ಜೀವನಗೊಳಿಸುವುದು HALನ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಉದ್ದೇಶವಾಗಿದೆ. ಈ ಹೊಸ OMCA ವಿಮಾನವು ಶತ್ರುಗಳ ರೆಡಾರ್ ಸಿಸ್ಟಮ್ ಅನ್ನು ತಪ್ಪಿಸಲು ಒಂದು ಡಿಕಾಯ್ನ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಇದರೊಂದಿಗೆ ವಿವಾದಿತ ವಾಯು ಪ್ರದೇಶಗಳಲ್ಲಿ ಸೆಕೆಂಡರಿ ಸ್ಟ್ರೈಕ್ ಮಿಷನ್ಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಬಹುಪಾತ್ರ ಸಾಮರ್ಥ್ಯಗಳು ಭಾರತೀಯ ವಾಯುಪಡೆಗೆ ಒಂದು ಗೇಮ್ ಚೇಂಜರ್ ಸಾಬೀತು ಮಾಡಬಹುದು. ಈ ಕಿರಣ್ ವಿಮಾನ ಸೀರೀಸ್ ಅನ್ನ 1960ರ ದಶಕದಲ್ಲಿ ಅಭಿವೃದ್ಧಿಪಡಿಸಲಾಯಿತು. HAL 1964ರಲ್ಲಿ ಮೊದಲ ಕಿರಣ್ MK1 ವಿಮಾನವನ್ನು ಅಭಿವೃದ್ಧಿಪಡಿಸಿತ್ತು. ಇದನ್ನು IAFನ ಇಂಟರ್ಮೀಡಿಯೇಟ್ ಜೆಟ್ ಟ್ರೈನರ್ ಅಂದರೆ IJT ರೂಪದಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಇದರ ದೊಡ್ಡ ಪ್ರಮಾಣದ ಉತ್ಪಾದನೆಯು ಅಂದರೆ ಪ್ರೊಡಕ್ಷನ್ 1968ರಲ್ಲಿ ಪ್ರಾರಂಭವಾಗಿದ್ದು ಇದು IAFನ ಟ್ರೈನಿಂಗ್ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಯಿತು. ಈ ಟ್ರೈನರ್ ಜೆಟ್ ಸಾವಿರಾರು ಪೈಲಟ್ಗಳಿಗೆ ತರಬೇತಿ ನೀಡಿದ್ದು ಅವರನ್ನು ಅಡ್ವಾನ್ಸ್ಡ್ ಯುದ್ಧ ವಿಮಾನಗಳನ್ನು ಹಾರಿಸುವಲ್ಲಿ ತಯಾರು ಮಾಡಿದೆ. ಇದರ ನಂತರ 1985ರಲ್ಲಿ HAL ಕಿರಣ್ ಸೀರೀಸ್ನ ಸುಧಾರಿತ ಆವೃತ್ತಿಯನ್ನು ಪರಿಚಯಿಸಿದ್ದು ಅದನ್ನು ಕಿರಣ್ MK2 ಅಂತ ಹೇಳಲಾಗುತ್ತಿತ್ತು. ಈ ಆವೃತ್ತಿಯು ಹೆಚ್ಚು ಶಕ್ತಿಶಾಲಿ ರೋಲ್ಸ್ ರಾಯ್ಸ್ ವೈಪರ್ 11 ಟರ್ಬೋ ಜೆಟ್ ಎಂಜಿನ್ನಿಂದ ಲೆಸ್ ಇರೋದ್ರಿಂದಾಗಿ ಅದರ ಪರ್ಫಾರ್ಮೆನ್ಸ್ ಅಲ್ಲಿ ಸುಧಾರಣೆ ಕಂಡು ಬಂದಿತ್ತು. ಆದಾಗ್ಯೂ ಕಾಲಾನಂತರದಲ್ಲಿ ಈ ಟ್ರೈನರ್ ವಿಮಾನವು ಬಳಕೆಯಲ್ಲಿಲ್ಲದಂತಾಗಿದ್ದು HAL ಅದನ್ನು ಹಾಕ್ ಮತ್ತು HTT-14 ಅಂತಹ ಹೊಸ ಟ್ರೈನರ್ ವಿಮಾನಗಳೊಂದಿಗೆ ಬದಲಾಯಿಸಲು ಪ್ರಾರಂಭಿಸಿತ್ತು. ಆದರೆ ಈಗ HAL 57 ವರ್ಷಗಳ ನಂತರ ಮತ್ತೆ ಅದನ್ನು ಹಾರಿಸುವುದಕ್ಕಾಗಿ ಸಿದ್ಧಗೊಳಿಸಿದೆ. ಅದನ್ನು ಕೂಡ OMCA-ನಂತಹ ಸಂಪೂರ್ಣವಾಗಿ ಹೊಸ ರೂಪದಲ್ಲಿ. OMCA ಮಾನವ ಪೈಲಟ್ನೊಂದಿಗೆ ಅಥವಾ ಸಂಪೂರ್ಣವಾಗಿ ಸ್ವಾಯತ್ತ ಮೋಡ್ನಲ್ಲಿ ಕಾರ್ಯನಿರ್ವಹಿಸಬಹುದಾದ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗಿರಲಿದೆ. ಗ್ರೌಂಡ್ ಕಂಟ್ರೋಲ್ನ ಮೂಲಕವೂ ಕೂಡ ಇದನ್ನು ನಿರ್ವಹಿಸಬಹುದು. ಇದರಿಂದಾಗಿ ಪೈಲಟ್ ಇಲ್ಲದೆ ಇದನ್ನು ಶತ್ರು ಪ್ರದೇಶಕ್ಕೆ ಕಳುಹಿಸಬಹುದು. ಇದರ ದೊಡ್ಡ ವೈಶಿಷ್ಟ್ಯವೆಂದರೆ ಇದನ್ನು ಶತ್ರುಗಳ ರೆಡಾರ್ ಮತ್ತು ಡಿಫೆನ್ಸ್ ಸಿಸ್ಟಮ್ ಅನ್ನ ಗೊಂದಲಗೊಳಿಸಲು ಒಂದು ಡಿಕಾಯ್ನ ರೂಪದಲ್ಲಿ ಬಳಸಬಹುದು. ಇದಷ್ಟೇ ಅಲ್ಲದೆ ಇದು ಹೆಚ್ಚಿನ ಅಪಾಯದ ಕಾರ್ಯಾಚರಣೆಗಳಲ್ಲಿ ಸೆಕೆಂಡರಿ ಸ್ಟ್ರೈಕ್ ಪ್ಲಾಟ್ಫಾರ್ಮ್ನ ರೂಪದಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಪ್ರಮುಖ ಯುದ್ಧ ವಿಮಾನಗಳನ್ನು ಸುರಕ್ಷಿತವಾಗಿರಿಸಿಕೊಂಡು ಶತ್ರುಗಳ ಪ್ರದೇಶಗಳ ಮೇಲೆ ದಾಳಿ ಮಾಡಬಹುದು. HALನ ಈ ಹೊಸ OMCA ಸ್ವಾಯತ್ತ ಮತ್ತು ಗ್ರೌಂಡ್ ಕಂಟ್ರೋಲ್ ಮೋಡ್ ಇವೆರಡರಲ್ಲೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ವಿಭಿನ್ನ ಯುದ್ಧ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವುದು ಮತ್ತು ಉಪಯುಕ್ತವಾಗುವಂತೆ ಮಾಡುತ್ತದೆ. ಕಿರಣ್ MK2 ಈ ಹೊಸ ಅವತಾರವು HALನ 57 ವರ್ಷಗಳ ತಾಂತ್ರಿಕ ಪರಂಪರೆಯನ್ನ ಮುಂದಕ್ಕೆ ಕೊಂಡೊಯ್ಯುತ್ತದೆ ಹಾಗೂ ರಕ್ಷಣಾ ಉತ್ಪಾದನೆಯ ಕ್ಷೇತ್ರದಲ್ಲಿ ಭಾರತವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಈ ವಿಮಾನವು ಮುಂಬರುವ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಗೆ ಮತ್ತು ಸ್ನೇಹಪರ ರಾಷ್ಟ್ರಗಳ ಸೈನ್ಯಗಳಿಗೆ ಉಪಯುಕ್ತ ಆಯ್ಕೆ ಆಗಬಹುದು. ಸದ್ಯಕ್ಕೆ HAL ಅಭಿವೃದ್ಧಿಪಡಿಸಿದ ಈ OMCA ಭಾರತೀಯ ರಕ್ಷಣಾ ವಲಯಕ್ಕೆ ಒಂದು ದೊಡ್ಡ ಸಾಧನೆಯಾಗಿದೆ. 57 ವರ್ಷಗಳ ನಂತರ ಕಿರಣ್ MK2 ಮತ್ತೆ ಹಾರಲು ಈಗ ಸಿದ್ಧವಾಗಿದೆ. ಆದರೆ ಈ ಬಾರಿ ಹೊಸ ಉದ್ದೇಶ ಮತ್ತು ಹೊಸ ತಂತ್ರಜ್ಞಾನದೊಂದಿಗೆ ಏರೋ ಇಂಡಿಯಾ 2025ರಲ್ಲಿ ಈ ಹೊಸ ಭಾರತೀಯ ನಾವೀನ್ಯತೆಯನ್ನ ಜಗತ್ತು ಹೇಗೆ ನೋಡ್ತದೆ ಅನ್ನೋದು ನೋಡುವುದು ಆಸಕ್ತಿದಾಯಕವಾಗಿರಲಿದೆ. ಸೊ ಗೆಳೆಯರೇ, ಇದು ಭಾರತೀಯ ವಾಯುಪಡೆಗೆ ಗೇಮ್ ಚೇಂಜರ್ ಅಂತ ಸಾಬೀತುಪಡಿಸಲಿದೆನಾ? ಇದು ಭಾರತದ ರಕ್ಷಣಾ ರಫ್ತುಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದಾ? ನಿಮ್ಮ ಅಭಿಪ್ರಾಯವನ್ನ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.